ಸಿನಿಮೀಯ ಶೈಲಿಯಲ್ಲಿ ಯುವಕನನ್ನ ಕಿಡ್ನಾಪ್ ಮಾಡುವುದಕ್ಕೆ ಯತ್ನಿಸಿರುವಂತಹ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ನಡೆದಿದೆ. ಸಿನಿಮೀಯ ಶೈಲಿಯಲ್ಲಾದಂತಹ ಕಿಡ್ನಾಪ್ ಅಟೆಂಪ್ಟ್ ಇದು. ನಡು ರಸ್ತೆಯಲ್ಲಿಯೇ ಹಲ್ಲೆಯನ್ನ ನಡೆಸಿ ಕಿಡ್ನಾಪ್ ಮಾಡುವುದಕ್ಕೆ ಯತ್ನ ಮಾಡಿದ್ದಾರೆ. ಆನೇಕಲ್ನ ಹೊರವಲಯ ಇಂಡ್ಲವಾಡಿಯಲ್ಲಿ ನಡೆದಂತಹ ಘಟನೆ ಇದು. 3 ಬೈಕು 1 ಕಾರ್ನಲ್ಲಿ ಬಂದಿದ್ರಂತೆ ಗ್ಯಾಂಗ್ ಮೆಂಬರ್ಸು. 8 ಜನರಿದ್ದಂತಹ ಗುಂಪಿನಿಂದ ಯುವಕನ ಕಿಡ್ನಾಪ್ಗೆ ಯತ್ನ ಆಗಿದೆ. ಜನರು ಯಾವಾಗ ಸೇರ್ಬಿಟ್ರು ಅಲ್ಲಿಂದ ಯುವಕನನ್ನ ಬಿಟ್ಟು ಪುಡಿರೌಡಿಗಳೇ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಸಿನಿಮೀಯ ಶೈಲಿಯಲ್ಲಾದಂತಹ ಕಿಡ್ನಾಪ್ ಅಟೆಂಪ್ಟ್ ಪ್ರಕರಣ ಇದು. ಇದೇ ಕಾರು, ಯೆಲ್ಲೋ ಬೋರ್ಡು, ಈ ಕಾರ್ನಲ್ಲಿ ಯುವಕನನ್ನು ತುಂಬೋದಕ್ಕೂ ನೋಡಿದ್ದಾರೆ. 2 ಬೈಕು 1 ಕಾರ್ನಲ್ಲಿ ಬಂದಿದ್ರಂತೆ. ಹಾಡಾಗಲೇ ಜನ ಓಡಾಡ್ತಾ ಇದ್ದ ಸಂದರ್ಭದಲ್ಲೇ ಅವನು ಫುಲ್ ಅಪೋಸ್ ಮಾಡ್ತಾ ಇದ್ದಾನೆ, ಪ್ರತಿರೋಧವನ್ನು ಒಡ್ತಾ ಇದ್ದಾನೆ. ಅದರ ನಡುವೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಯುವಕ ಒಳಗೆ ಹೋಗಿಲ್ಲ. ಸುತ್ತಮುತ್ತ ಇರುವಂತಹ ಜನ ನೋಡುವಷ್ಟು ನೋಡಿದ್ರು, ಏನಿದು ಅಂತ ಕೇಳೋಣ ಅಂತ ಬಂದಿದ್ದಾರೆ. ಜನ ಜಮಾಯಿಸ್ತಾ ಇದ್ದ ಹಾಗೆ ಎದ್ನೋ ಬಿದ್ನೋ ಅಂಥೇಳಿ 2 ಕಾರು 1 ಕಾರ್ನಲ್ಲಿ ಆ ಕಿಡ್ನಾಪ್ ಮೆಂಬರ್ಸ್ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆನೇಕಲ್ನ ಇಂಡ್ಲವಾಡಿಯಲ್ಲಿ ನಡೆದಂತಹ ಘಟನೆ ಇದು. ಕಾರ್ನಲ್ಲಿ ಕಿಡ್ನಾಪ್ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ವಿಫಲ ಯತ್ನವನ್ನು ಮಾಡಿ ವಾಪಸ್ಸಾಗಿದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಅಂಬರೀಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಷ, ಯಾವುದೀ ಗ್ಯಾಂಗು, ಯಾವ ಕಾರಣಕ್ಕೆ ಆ ಯುವಕನನ್ನು ಕಿಡ್ನಾಪ್ ಮಾಡೋದಕ್ಕೆ ಬಂದರು, ಅದಾದಮೇಲೆ ಏನಾಯಿತು ಅಂಥೇಳಿ? ಖಂಡಿತ ಬನ್ನರ್ಘಟ್ಟ ರಸ್ತೆಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಸಿನಿಮಾ ಸ್ಟೈಲಲ್ಲಿ ಯುವಕನೊಬ್ಬನನ್ನ ಕಿಡ್ನಾಪ್ ಮಾಡಕ್ಕೆ ಮುಂದಾಗಿದ್ರು. ಅಂದ್ರೆ 3 ಬೈಕ್ ನಲ್ಲಿ 1 ಕಾರ್ ನಲ್ಲಿ ಬಂದಂತಹ ಈ ಒಂದು 8 ಜನರ ಗ್ಯಾಂಗ್ ಒಂದು ಯುವಕನನ್ನ ಅಡ್ಡ ಹಾಕಿ ಆತನಿಗೆ ಹಲ್ಲೆ ಮಾಡಿ ಕಾರ್ನ ಒಳಗಡೆ ಎತ್ತಾಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಆತ ಅಲ್ಲೇ ಕೈ ಮುಗಿದು ಬೇಡ್ಕೊಳ್ತಾನೆ, ನನಗೆ ಆಪರೇಷನ್ ಆಗಿದೆ ಬಿಟ್ಬಿಡಿ ಅಂತೇಳಿ ಸಾಕಷ್ಟು ಬೇಡ್ಕೊಳ್ತಾನೆ. ಯಾವ ವಿಚಾರಕ್ಕೆ ಇವರು ಕಿಡ್ನಾಪ್ ಮಾಡಕ್ ಬಂದಿದ್ರು ಅನ್ನೋದ್ರ ಬಗ್ಗೆ ಇಲ್ಲೂ ಸಹ ಗೊತ್ತಾಗ್ತಿಲ್ಲ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಆನೇಕಲ್ನಲ್ಲಿ ಇತ್ತೀಚೆಗೆ ಪುಡಿ ರೌಡಿಗಳ ಅಟ್ಟಾಟ ಒಂದು ಮುಂದುವರೆದಿರುವಂತದ್ದು. ಪದೇ ಪದೇ ಈ ರೀತಿ ಕುಡಿದು ಗಲಾಟೆ ಮಾಡುವಂಥದ್ದು, ಅಥವಾ ಯಾರಿಗಾರು ಚಾಕೋಲ್ ತಿವಿಯುವಂಥದ್ದು, ಅಥವಾ ಈ ರೀತಿ ರಸ್ತೆಗಳಲ್ಲೇ ಆಡಾಗ್ಲೇ ಏನು ಎತ್ತಕೊಂಡೋಗಿ ಹೊಡೆಯೋದಕ್ಕೆ ಹೋಗುವಂಥದ್ದು ಸಾಮಾನ್ಯ ಆಗ್ಬಿಟ್ಟಿದೆ. ಆನೇಕಲ್ ಪೊಲೀಸರು ಸಹ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಈ ತರ ಪುಡಿ ರೌಡಿತನ ಮಾಡೋರನ್ನ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯ ಆಗಿರುವಂತದ್ದು. ಇನ್ನು ಇದು ನಿನ್ನೆ ಸಂಜೆ 4 ಗಂಟೆಗೆ ಆಗಿರುವಂತದ್ದು. ಬನ್ನರ್ಘಟ್ಟ ರಸ್ತೆ ಇಂಡ್ಲವಾಡಿ ಕ್ರಾಸ್ ಬಳಿ ಆತ ಬರಬೇಕಾದ್ರೆ ಆತನನ್ನ ಅಡ್ಡ ಹಾಕಿ ಎತ್ತಾಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಅಲ್ಲಿದ್ದಂತಹ ಸಾರ್ವಜನಿಕರು ನೋಡಿದಷ್ಟು ನೋಡಿ ಆತನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ. ಯಾಕೆ ಆತನಿಗೆ ಹೊಡಿತಾ ಇದ್ರಿ, ಏನು ನಿಮ್ ಪ್ರಾಬ್ಲಮ್ ಅಂತ ಕೇಳೋದಕ್ಕೆ ಜನ ಸೇರ್ತಿದ್ದಂಗೆ ಅಲ್ಲಿಂದ ಎಸ್ಕೇಪ್ ಆಗಿರೋದು. ಈ ಸಂಬಂಧ ಸದ್ಯಕ್ಕೆ ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರೋದು ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿರೋದು. ಇನ್ನು ಸ್ವಯಂ ಪ್ರೇರಿತವಾಗಿ ಆನೇಕಲ್ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಅಂಬರೀಷ್ ತಮ್ಮೆಲ್ಲ ಮಾಹಿತಿಗಾಗಿ.